ಇಂದು ನಾವು ನೋಡ್ತಾ ಇರೋ ಕತೆ ಇಂಡೋನೇಷ್ಯಾದ ಹಾರರ್ ಫಿಲಂ ಮುನ್ಕರ್ ಬಗ್ಗೆ. ಈ ಕತೆ ನಡೆಯೋದು ಒಂದು ಇಸ್ಲಾಮಿಕ್ ವಸತಿ ಶಾಲೆಯಲ್ಲಿ. ಇದು ಹುಡುಗಿಯರ ವಸತಿ ಶಾಲೆ. ಈ ವಸತಿ ಶಾಲೆಯಲ್ಲಿ ಓದ್ತಾ ಇರೋ ಹುಡುಗಿರಲ್ಲಿ ಹರ್ಲೀನಾ ಕೂಡ ಒಬ್ಳು. ಈ ಫಿಲಂ ಶುರುವಾಗೋದು ಹರ್ಲೀನಾ ಈ ವಸತಿ ಶಾಲೆಗೆ ಸೇರೋದ್ರಿಂದ. ಅವಳಲ್ಲಿ ಅಂತ ಅಸಹಜವಾದ್ದು ಏನೂ ಇಲ್ಲ. ಆದರೆ ಅವಳು ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ಜೀವನದಲ್ಲಿ ಬೇಕಾದ್ದೆಲ್ಲವನ್ನು ಸುಲಭವಾಗಿ ದೊರಕಿದ ಕಾರಣ ಅವಳಲ್ಲಿ ಸ್ವಲ್ಪ ಸೋಮಾರಿತನ ಕಂಡುಬರುತ್ತೆ. ಅದಕ್ಕಾಗಿ ಅವಳ ತಂದೆ ಅವಳು ಇಸ್ಲಾಂ ಧರ್ಮದ ಉಪದೇಶಗಳನ್ನ ಚೆನ್ನಾಗಿ ಕಲೀಲಿ ಎಂಬ ಆಸೆಯಿಂದ ಅವಳನ್ನ ಈ ವಸತಿ ಶಾಲೆಗೆ ಸೇರಿಸ್ತಾರೆ. ಹೊರಗಿನಿಂದ ನೋಡಿದ್ರೆ ಶಾಂತವಾಗಿರೋ ಈ ಶಾಲೆಯಲ್ಲಿ ಪ್ರಾರ್ಥನೆ, ಶಿಸ್ತು, ಕಠಿಣ ನಿಯಮಗಳು ಇವೆಲ್ಲವೂ ಕಡ್ಡಾಯ. ಆದರೆ ಇಲ್ಲಿ ತಪ್ಪು ಮಾಡಿದ್ರೆ ಶಿಕ್ಷೆ ಖಚಿತ. ಒಂದಿನ ರಾತ್ರಿ ಶಾಲೆಯಲ್ಲಿ ಇದ್ದವರೆಲ್ಲ ರಾತ್ರಿಯ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಅಲ್ಲಿನ ಮೇಡಮ್ ಹುಡುಗಿಯರಿಗೆ 10 ನಿಮಿಷ ಎಲ್ಲರೂ ಕುರಾನ್ ಓದಿ ಅಂತ ಹೇಳ್ತಾರೆ. ಆಗ ಹರ್ಲೀನಾ ತನ್ನ ಕುರಾನ್ ಪುಸ್ತಕವನ್ನ ರೂಮ್ನಲ್ಲಿ ಬಿಟ್ಟು ಬಂದದ್ರಿಂದ ಅದನ್ನ ತರಲಿಕ್ಕೆ ಅಂತ ರೂಮಿಗೆ ಹೋಗ್ತಾಳೆ. ಸ್ವಲ್ಪ ಸೋಮಾರಿಯಾಗಿದ್ದ ಅವಳು ವಾಪಸ್ ಬರ್ದೆ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ. ಅವಳು ವಾಪಸ್ ಬರ್ದೇ ಇದ್ದದ್ದು ಟೀಚರ್ಗೆ ಗೊತ್ತಾಗೋಗುತ್ತೆ. ಮರುದಿನ ಟೀಚರ್ ಹರ್ಲೀನಾ ಪ್ರಾರ್ಥನೆ ಮಾಡೋಕೆ ಬರ್ದೇ ಇದ್ದದಕ್ಕೆ ಎಲ್ಲ ಹುಡುಗಿರನ್ನ ಕರೆದು ಸ್ಕೂಲನ್ನ ಕ್ಲೀನ್ ಮಾಡೋ ಶಿಕ್ಷೆ ಕೊಡ್ತಾರೆ. ಆಗ ಅವರಲ್ಲಿ 3 ಜನ ಹುಡುಗಿರು ಇದಕ್ಕೆಲ್ಲ ಹರ್ಲೀನಾನೇ ಕಾರಣ, ಅವಳಿಗೆ ಮಾತ್ರ ಶಿಕ್ಷೆ ಕೊಡಿ ಅಂತ ಹೇಳ್ತಾರೆ. ಅವರ ಹೆಸರು ಒಬಿ, ದಿಲ್ಲಾ ಮತ್ತು ಸಿತಿ. ಆದರೆ ಟೀಚರ್ ಒಪ್ಪೋದಿಲ್ಲ. ಎಲ್ಲರಿಗೂ ಶಿಕ್ಷೆ ಆಗುತ್ತೆ. ಆಗ ಹರ್ಲೀನಾ ಓಡ್ ಬಂದು ತನ್ನ ತಪ್ಪನ್ನ ಒಪ್ಕೊಂಡ್ರು ಕೂಡ ಟೀಚರ್ ಬಿಡೋದಿಲ್ಲ. ಇದರಿಂದ 3 ಜನ ಹುಡುಗಿರಿಗೆ ತುಂಬಾ ಸಿಟ್ಟು ಬರುತ್ತೆ. ಅವರೆಲ್ಲ ಇದಕ್ಕೆ ಹರ್ಲೀನಾನೇ ಕಾರಣ, ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಮಾತಾಡ್ಕೊಳ್ತಾರೆ. ಆ 3 ಜನ ಹುಡುಗಿರು ಹರ್ಲೀನಾ ಕ್ಲೀನ್ ಮಾಡ್ತಾ ಇರೋ ಜಾಗಕ್ಕೆ ಬಂದು ಇದಕ್ಕೆಲ್ಲ ನೀನೇ ಕಾರಣ ಅಂತ ಅವಳಿಗೆ ಹೀಯಾಳಿಸ್ತಾರೆ. ನೀನ್ ಮಾಡಿರೋ ತಪ್ಪಿಗೆ ನಾವ್ಯಾಕೆ ಕೆಲಸ ಮಾಡಬೇಕು, ನೀನೊಬ್ಳೆ ಕ್ಲೀನ್ ಮಾಡು ಅಂತ ಅವಳಿಗೆ ಬೈದು ಆ ಜಾಗವನ್ನು ಇನ್ನಷ್ಟು ಗಲೀಜ್ ಮಾಡಿ ಹೋಗ್ತಾರೆ. ಹರ್ಲೀನಾ ಅದನ್ನೆಲ್ಲ ಸುಮ್ಮನೆ ಸಹಿಸ್ಕೊಳ್ತಾಳೆ. ಆಗ ಅವಳಿಗೆ ಹೆಲ್ಪ್ ಮಾಡೋದು ಅವಳ ಫ್ರೆಂಡ್ ರುನುಮ್ ಮಾತ್ರ. ಮರುದಿನ ಮಕ್ಕಳನ್ನ ನೋಡೋಕೆ ತಂದೆ ತಾಯಿಯರು ಬರ್ತಾರೆ. ಆಗ ಹರ್ಲೀನಾ ನನಗೆ ಈ ಶಾಲೆ ಇಷ್ಟ ಇಲ್ಲ, ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಅವ್ರ ಅಮ್ಮನ ಹತ್ರ ಹೇಳ್ತಾಳೆ. ಆದರೆ ಅವರಮ್ಮ ಅವಳಿಗೆ ಬುದ್ಧಿವಾದ ಹೇಳಿ ಸಮಾಧಾನ ಮಾಡ್ತಾರೆ. ಈ ಕಡೆ ಆ 3 ಜನ ಹುಡುಗಿರಲ್ಲಿ ಒಬ್ಳಾದ ಒಬ್ಬಿ ತಂದೆ ತಾಯಿ ಕೂಡ ಬಂದಿರ್ತಾರೆ. ಒಬ್ಬಿ ಹರ್ಲೀನಾಗೆ ಬೈದದ್ದು ಟೀಚರ್ಗೆ ಗೊತ್ತಾಗಿ ಅವರು ಅವಳ ಅಪ್ಪ ಅಮ್ಮನಿಗೆ ಹೇಳ್ಬಿಟ್ಟಿರ್ತಾರೆ. ಅದಕ್ಕೆ ಅವಳ ಅಪ್ಪ ಅಮ್ಮ ಒಬ್ಬಿಗೆ ತುಂಬಾ ಬೈತಾರೆ. ಆಗ ಒಬ್ಬಿ ಕೋಪದಿಂದ ಹರ್ಲೀನಾ ಕಡೆಗೆ ನೋಡಿ ಇದಕ್ಕೆಲ್ಲ ನೀನೇ ಕಾರಣ, ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಅನ್ಕೊಂತಾಳೆ. ಅವತ್ ರಾತ್ರಿ ಆ 3 ಜನ ಹುಡುಗಿರು ಹರ್ಲೀನಾ ರೂಮಿಗೆ ಬಂದು ನಿನ್ನಿಂದ ನಾವೆಲ್ಲ ಬೈಸ್ಕೊಂಡ್ವಿ ಅಂತ ಅವಳಿಗೆ ಟಾರ್ಚರ್ ಕೊಡೋಕೆ ಶುರು ಮಾಡ್ತಾರೆ. ಅವಳ ಕೂದಲನ್ನ ಎಳಿತಾರೆ, ಅವಳ ಮುಖದ ಮೇಲೆ ತಿಂದದ್ದು ಉಗಿತಾರೆ, ಅವಳ ಕೈಯನ್ನ ಐರನ್ ಬಾಕ್ಸ್ನಿಂದ ಸುಟ್ಬಿಡ್ತಾರೆ. ಹರ್ಲೀನಾ ತಪ್ಪಾಯ್ತು ಅಂತ ಕೇಳ್ಕೊಳ್ತಾಳೆ. ಆದರೆ ಅವ್ರು ನಿಲ್ಸೋದಿಲ್ಲ. ಅವಳ ಮುಖ ಸುಡೋಕೆ ಟ್ರೈ ಮಾಡ್ತಾರೆ. ಆಗ ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾಳೆ. ಆ 3 ಜನ ಹುಡುಗಿರು ಅವಳನ್ನ ಹಿಂಬಾಲಿಸ್ಕೊಂಡು ಅವಳನ್ನ ಬಾತ್ರೂಮ್ ಒಂದರಲ್ಲಿ ಕೂಡ ಹಾಕೊಳ್ತಾರೆ. ಹರ್ಲೀನಾ ಎಷ್ಟೇ ಕೇಳ್ಕೊಂಡ್ರು ಅವರು ನಿಲ್ಸೋದೇ ಇಲ್ಲ. ಅವಳ ಸುಟ್ಟ ಕೈಯನ್ನ ಆ ಸೋಪಿನ ನೀರಿದ್ದ ಬಕೆಟ್ನಲ್ಲಿ ಹಾಕ್ತಾರೆ. ಸುಟ್ಟ ಗಾಯ ಜೋರಾಗಿ ಹುರಿದು ಹರ್ಲೀನಾ ನೋವಿನಿಂದ ಕಿರಿಚ್ಕೊಳ್ತಾಳೆ. ಆದರೆ ಅವರು ಅವಳ ಬಾಯಿ ಮುಚ್ಚಿ ಇನ್ನೂ ಜಾಸ್ತಿ ಹಿಂಸೆ ಕೊಡ್ತಾರೆ. ಹರ್ಲೀನಾ ಅವರಿಂದ ಹೇಗೋ ತಪ್ಪಿಸ್ಕೊಂಡು ಅಲ್ಲಿಂದ ಮತ್ತೆ ಓಡಿ ಹೋಗ್ತಾಳೆ. ಓಡ್ತಾ ಓಡ್ತಾ ಅವಳು ಸ್ಕೂಲಿನ ಕಾಂಪೌಂಡ್ನಿಂದ ಹೊರಗೆ ಬಂದ್ಬಿಡ್ತಾಳೆ. ಅದು ಅವಳಿಗೆ ಗೊತ್ತೇ ಆಗೋದಿಲ್ಲ. ಹಾಗೆ ಕತ್ಲಲ್ಲಿ ಓಡ್ತಾ ಇರುವಾಗ ಎಡವ್ಕೊಂಡು ರೋಡ್ನಲ್ಲಿ ಬಿದ್ದುಬಿಡ್ತಾಳೆ. ಅದೇ ಸಮಯಕ್ಕೆ ರೋಡ್ನಲ್ಲಿ ಬರ್ತಾ ಇದ್ದ ವೆಹಿಕಲ್ ಅವಳಿಗೆ ಆಕ್ಸಿಡೆಂಟ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಸೀನ್ನಲ್ಲಿ ಹರ್ಲೀನಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಅವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಅವಳಪ್ಪ ಅವಳ ಕೈ ಮೇಲಿದ್ದ ಸುಟ್ಟ ಗಾಯದ ಗುರುತು ನೋಡಿ ಇದು ಆಕ್ಸಿಡೆಂಟ್ನಿಂದ ಆಗಿದ್ದಲ್ಲ ಅಂತ ಸ್ಕೂಲ್ನವರ ಜೊತೆ ಜಗಳ ಮಾಡ್ತಾರೆ. ಇನ್ಯಾವತ್ತು ಮತ್ತೆ ಅವಳನ್ನ ಆ ಸ್ಕೂಲ್ಗೆ ಕಳಿಸಲ್ಲ ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಈ ಕಡೆ ಸ್ಕೂಲ್ನಲ್ಲಿ ಆ 3 ಜನ ಹುಡುಗಿರು ಹರ್ಲೀನಾ ಫ್ರೆಂಡ್ ರುನುಮ್ ಹತ್ರ ಬಂದು ಹರ್ಲೀನಾ ಬಗ್ಗೆ ವಿಚಾರಿಸ್ತಾರೆ. ಅವ್ರಿಗೆ ತಾವು ಮಾಡಿದ ಪಾಪದ ಬಗ್ಗೆ ಸ್ವಲ್ಪವೂ ಬೇಜಾರಿಲ್ಲ, ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ ಅನ್ನೋ ಭಯ ಅಷ್ಟೇ. ಅದೇ ಸಮಯಕ್ಕೆ ಹಾಸ್ಪಿಟಲ್ನಲ್ಲಿ ಹರ್ಲೀನಾ ಹೃದಯ ಬಡಿತ ನಿಂತು ಹೋಗುತ್ತೆ. ಆಗ ಅವಳ ಮನಸ್ಸಲ್ಲಿದ್ದಿದ್ದು ಬರೀ ಕೋಪ, ದ್ವೇಷ ಮತ್ತು ಸೇಡು. ಸ್ವಲ್ಪ ದಿನಗಳ ನಂತರ ಹರ್ಲೀನಾ ಫ್ರೆಂಡ್ ರುನುಮ್ ಮತ್ತು ಆ 3 ಜನ ಹುಡುಗಿಯರು ಜೊತೆಗಿದ್ದಾಗ ಇದ್ದಕ್ಕಿದ್ದಂತೆ ಹರ್ಲೀನಾ ಅವ್ರ ಮುಂದೆ ಕಾಣಿಸ್ಕೊಳ್ತಾಳೆ. ಅವಳ ಮುಖ ಯಾಕೋ ತುಂಬಾ ಚೇಂಜ್ ಆಗಿದ್ದ ಹಾಗೆ ಕಾಣುತ್ತೆ. ಮೊದಲಂತೆ ಅವಳ ಮುಖದಲ್ಲಿ ಕರುಣೆ ಇಲ್ಲ, ಕೋಪ, ದ್ವೇಷ, ಕಣ್ಣಲ್ಲಿ ಕ್ರೌರ್ಯ. ಅವಳು ವಿಚಿತ್ರವಾಗಿ ನಗೋದನ್ನ ಕಲ್ತ್ಬಿಟ್ಟಿದ್ದಾಳೆ. ಈ ಕಡೆ ಆ ಸ್ಕೂಲಿನ ಟೀಚರ್ಗಳೆಲ್ಲ ಹರ್ಲೀನಾ ಹತ್ರ ಅವತ್ತು ರಾತ್ರಿ ಏನಾಯ್ತು ಅಂತ ಕೇಳೋಣ ಅಂತ ಮಾತಾಡ್ತಾ ಇದ್ದಾರೆ. ಅವರಲ್ಲಿ ತುಂಬಾ ಒಳ್ಳೆಯ ಟೀಚರ್ಗಳು ಕೂಡ ಇದ್ದಾರೆ. ಆದರೆ ಅಲ್ಲಿನ ಮೇಡಮ್ ಅದಕ್ಕೊಪ್ಪೋದಿಲ್ಲ. ಹರ್ಲೀನಾ ಸ್ಕೂಲ್ನಿಂದ ಓಡಿ ಹೋಗ್ತಾ ಇದ್ದಾಗ ಅವಳಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸುಳ್ಳು ಹೇಳ್ಬಿಡ್ತಾರೆ.
ಈ ವಿಷಯ ಹೊರಗೆ ಗೊತ್ತಾದರೆ ಸ್ಕೂಲಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಆ ವಿಷಯವನ್ನು ಅಲ್ಲಿಗೆ ಮುಚ್ಚಿ ಹಾಕೋಣ ಅಂತ ಎಲ್ಲರಿಗೂ ಆರ್ಡರ್ ಮಾಡ್ತಾರೆ. ಕೆಲವು ಒಳ್ಳೆ ಟೀಚರ್ಗಳು ಗತಿ ಇಲ್ಲದೆ ಒಪ್ಕೊಳ್ಬೇಕಾಗತ್ತೆ. ಅವತ್ತು ರಾತ್ರಿ ಎಲ್ಲರೂ ಪ್ರೇಯರ್ ಮಾಡುವಾಗ ಹರ್ಲಿನಾ ಆ ಟೀಚರ್ ಕಡೆಗೆ ವಿಚಿತ್ರವಾಗಿ ನೋಡ್ತಾ ಇದ್ದಾಳೆ. ಆ ಟೀಚರ್ ಮೇಲೂ ಕೂಡ ಅವಳಿಗೆ ಈಗ ದ್ವೇಷ ಶುರುವಾಗಿದೆ. ಸ್ವಲ್ಪ ಹೊತ್ತಾದ ಮೇಲೆ ಆ 3 ಹುಡುಗಿಯರು ಜೊತೆಗೆ ಓದ್ಕೊಳ್ತಾ ಇದ್ದಾಗ ಹರ್ಲಿನಾ ಅವರನ್ನೇ ವಿಚಿತ್ರವಾಗಿ ನೋಡ್ತಾ ಇರ್ತಾಳೆ. ಅವ್ರಿಗೆ ಯಾಕೋ ಹರ್ಲಿನಾ ಮೊದಲಿನಂತೆ ಕಾಣಿಸ್ತಾ ಇಲ್ಲ, ಅವಳು ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಅಂತ ಅನ್ಸೋಕೆ ಶುರುವಾಗುತ್ತೆ. ಅವತ್ತು ರಾತ್ರಿ ಆ 3 ಜನ ಹುಡುಗಿರಲ್ಲಿ ಒಬ್ಬಿ ಮತ್ತು ಸಿತಿ ಸ್ಕೂಲಿನ ಕಾಂಪೌಂಡ್ನ ಪಹರೆ ಆಗ್ತಾ ಇರ್ತಾರೆ. ಅದು ಕ್ಲಾಸ್ ಲೀಡರ್ ಒಬ್ಬಿ ಕೆಲಸ. ಅವಳು ದಿನ ಅದನ್ನು ಮಾಡಬೇಕು. ಅವತ್ತು ರಾತ್ರಿ ಸಿಟಿ ಅವಳ ಜೊತೆಗೆ ಬಂದಿರ್ತಾಳೆ ಅಷ್ಟೇ. ಅವರಿಬ್ರು ಬೇಗ ಬೇಗ ಕೆಲಸ ಮುಗಿಸೋಣ ಅಂತ ಬೇರೆ ಬೇರೆಯಾಗಿ ಹೋಗ್ತಾರೆ. ಆಗ ಒಬ್ಬಿ ಬಾತ್ರೂಮ್ ಚೆಕ್ ಮಾಡೋಕೆ ಹೋಗ್ತಾಳೆ. ಆ ಬಾತ್ರೂಮ್ ಅವರೆಲ್ಲ ಸೇರಿ ಹರ್ಲಿನಾಗೆ ಹಿಂಸೆ ಕೊಟ್ಟಿದ್ದ ಬಾತ್ರೂಮ್. ಅವಳಿಗೆ ಅಲ್ಲಿ ವಿಚಿತ್ರವಾದ ಶಬ್ದಗಳು ಕೇಳಿಸೋಕೆ ಶುರುವಾಗುತ್ತೆ. ಒಬ್ಬಿ ತುಂಬ ಹೆದರ್ಕೊಳ್ತಾಳೆ. ಅಲ್ಲಿರೋಕ್ಕಾಗದೆ ಅಲ್ಲಿಂದ ವಾಪಸ್ ಓಡ್ ಬರ್ತಾಳೆ. ಅವಳಲ್ಲಿಂದ ಹೊರಗೆ ಬಂದು ಸಿಟಿಯನ್ನು ಹುಡುಕೊಂಡು ಹೊರಟಾಗ ಒಂದು ಕಡೆ ಸಿಟಿ ನಿಂತಿರೋದು ಕಾಣಿಸುತ್ತೆ. ಒಬ್ಬಿ ಸಿಟಿಯನ್ನು ಹಿಂಬಾಲಿಸ್ಕೊಂಡು ಹೋಗಿ ನಿಂಗೇನಾಯ್ತು ಅಂತ ಕೇಳಿದ್ರೆ ಸಿಟಿ ಹಿಂತಿರುಗಿ ನೋಡ್ತಾಳೆ. ನೋಡಿದ್ರೆ ಅದು ಸಿಟಿ ಅಲ್ಲ, ಅವಳನ್ನು ಆವರಿಸ್ಕೊಂಡಿರುವ ಪ್ರೇತಾತ್ಮ. ಅವಳನ್ನು ನೋಡಿ ಒಬ್ಬಿ ಭಯದಿಂದ ಅಲ್ಲಿಂದ ಓಡ್ ಹೋಗಿ ಅಲ್ಲಿನ ಟೀಚರ್ ಮನೆ ಬಾಗಿಲು ಬಡಿತಾಳೆ. ಅಲ್ಲಿನ ಪುರುಷ ಟೀಚರ್ಗಳನ್ನ ಉಸ್ತಾದ್ ಅಂತ ಕರೀತಾರೆ. ಅವರೆಲ್ಲ ಚೆನ್ನಾಗಿ ಕುರಾನ್ ಕಲ್ತಿರ್ತಾರೆ. ಅವರಿಗೆ ಪ್ರೇತಾತ್ಮಗಳನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದು ಸ್ವಲ್ಪ ಗೊತ್ತಿರುತ್ತೆ. ಅಷ್ಟರಲ್ಲಿ ಸಿಟಿ ಮೈ ಮೇಲಿದ್ದ ಪ್ರೇತಾತ್ಮ ಅಲ್ಲಿಗೆ ಬಂದ್ಬಿಡುತ್ತೆ. ಒಬ್ಬಿ ಹೆದರಿಕೆಯಿಂದ ನಡು ಹೋಗ್ತಾಳೆ. ಆಗ ಪ್ರೇತಾತ್ಮ ಅವಳ ಮೇಲೆ ಅಟ್ಯಾಕ್ ಮಾಡುತ್ತೆ. ನೀನು ಮಾಡಿರೋ ಪಾಪ ನಿನ್ನನ್ನು ಅಷ್ಟು ಸುಲಭವಾಗಿ ಬಿಡಲ್ಲ, ತಪ್ಪು ಮಾಡಿದ ನಿನಗೆ ಶಿಕ್ಷೆ ಆಗಲೇಬೇಕು ಅಂತ ವಿಚಿತ್ರ ಧ್ವನಿಯಲ್ಲಿ ಹೇಳುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಉಸ್ತಾದ್ ಬರ್ತಾರೆ. ಅವ್ರು ಬಂದು ಸಿಟಿಯ ಮೈ ಮೇಲಿದ್ದ ಪ್ರೇತಾತ್ಮವನ್ನು ತಡೀಲಿಕ್ಕೆ ಟ್ರೈ ಮಾಡ್ತಾರೆ. ಕುರಾನ್ನಲ್ಲಿರೋ ಪಂಕ್ತಿಗಳನ್ನ ಹೇಳೋ ಮೂಲಕ ಸಿಟಿಯನ್ನು ಬಹಳ ಕಷ್ಟಪಟ್ಟು ಆ ಪ್ರೇತಾತ್ಮದಿಂದ ಕಾಪಾಡ್ತಾರೆ. ಅವತ್ತು ರಾತ್ರಿ ಒಬ್ಬಿಗೆ ನಿದ್ರೆನೇ ಬರಲ್ಲ. ಆಗ ದಿಲ್ಲ ಬಂದು ಅವಳಿಗೆ ಏನಾಯ್ತು ಅಂತ ಕೇಳ್ತಾಳೆ. ಆಗ ಒಬ್ಬಿ ಹೇಳ್ತಾಳೆ, ನನಗೆ ಸಿಟಿ ಅಟ್ಯಾಕ್ ಮಾಡಿದಾಗ ನನಗೆ ಅವಳ ಮುಖ ಹರ್ಲಿನಾ ಮುಖ ಥರನೇ ಕಾಣಿಸ್ತು. ನಂಗೆ ಯಾಕೋ ಇದೆಲ್ಲ ಹರ್ಲಿನಾನೇ ಮಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ. ನೆಕ್ಸ್ಟ್ ದಿನ ಒಬ್ಬಿ ಕ್ಲಾಸಿಗೆ ಬರೋದಿಲ್ಲ. ಸ್ಕೂಲ್ ಮುಗಿದ ನಂತರ ಅವಳನ್ನು ನೋಡೋಕೆ ಸಿಟಿ, ದಿಲ್ಲ ಮತ್ತು ರೆನುಮ್ ಬರ್ತಾರೆ. ಆಗ ಸಿಟಿಯನ್ನು ನೋಡಿದ ತಕ್ಷಣವೇ ಮತ್ತೆ ಒಬ್ಬಿಗೆ ಹರ್ಲಿನಾ ಮುಖ ಕಾಣಿಸೋಕೆ ಶುರುವಾಗುತ್ತೆ. ಅವಳು ಭಯದಿಂದ ಕಿರ್ಚಾಡೋಕೆ ಶುರು ಮಾಡ್ತಾಳೆ. ಆಗ ಅವಳ ಮೇಡಮ್ ಬಂದು ಅವಳನ್ನು ಸಮಾಧಾನ ಮಾಡ್ತಾರೆ. ಅವತ್ತು ರಾತ್ರಿ ರೆನುಮ್ ಒಬ್ಳೆ ಕುರಾನ್ ಓದ್ತಾ ಕೂತಿದ್ದಾಗ ಅಲ್ಲಿಗೆ ಹರ್ಲಿನಾ ಕೂಡ ಬರ್ತಾಳೆ. ಅವರಿಬ್ರು ಕುರಾನ್ ಓದಬೇಕಾದ್ರೆ ರೆನುಮ್ಗೆ ಹರ್ಲಿನಾ ಕಡೆಯಿಂದ ವಿಚಿತ್ರವಾದ ಶಬ್ದಗಳು ಕೇಳಿಸೋಕೆ ಶುರುವಾಗುತ್ತೆ. ಅವಳಿಗೆ ಹರ್ಲಿನಾ ಕಡೆಯಿಂದ ಯಾರೋ ಕರ್ಕಶವಾದ ಧ್ವನಿಯಲ್ಲಿ ಕುರಾನ್ ಓದ್ತಾ ಇರೋ ಹಾಗೆ ಕೇಳಿಸುತ್ತೆ. ಅವಳು ಎಷ್ಟು ಭಯ ಪಡ್ತಾಳೆ ಅಂದರೆ ಅವಳಿಗೆ ತಲೆ ಎತ್ತಿ ನೋಡೋಕೆ ಕೂಡ ಧೈರ್ಯ ಬರಲ್ಲ. ಅವಳು ಮನಸ್ಸಲ್ಲೇ ಅಲ್ಲಾಹನನ್ನು ನೆನೆಸ್ಕೊಳ್ತಾಳೆ. ಅದರ ನೆಕ್ಸ್ಟ್ ದಿನ ದಿಲ್ಲಾ ಬಂದು ರೆನುಮ್ಗೆ ನಿನ್ನೆ ನೀನು ಯಾರ ಜೊತೆ ಕುರಾನ್ ಓದ್ತಾ ಇದ್ದೆ ಅಂತ ಕೇಳಿದಾಗ ಅವಳು ಹರ್ಲಿನಾ ಜೊತೆ ಅಂತ ಹೇಳ್ತಾಳೆ. ಆಗ ದಿಲ್ಲಾ ಹೇಳ್ತಾಳೆ ಹರ್ಲಿನಾಗೆ ಕುರಾನ್ ಓದೋಕೆ ಬರಲ್ಲ ಅಂತ. ಆಗ ರೆನುಮ್ಗೆ ಅದು ತುಂಬ ವಿಚಿತ್ರ ಅನಿಸುತ್ತೆ. ಅವರೆಲ್ಲ ಅವತ್ತು ರಾತ್ರಿ ಮತ್ತೆ ಪ್ರೇಯರ್ ಮಾಡೋಕೆ ಬಂದಾಗ ಆಗಲೇ ಹರ್ಲಿನಾ ಅಲ್ಲಿಗೆ ಬಂದು ಕೂತ್ಕೊಂಡಿದ್ದಾಳೆ. ಅದನ್ನು ನೋಡಿದ ಮೂವರಿಗೂ ತುಂಬ ಅನುಮಾನ ಬರುತ್ತೆ. ನೆಕ್ಸ್ಟ್ ದಿನ ದಿಲ್ಲಾ ಮತ್ತು ರೆನುಮ್ ಹರ್ಲಿನಾ ಯಾಕೆ ಅಷ್ಟು ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಇದ್ದಕ್ಕಿದ್ದಂತೆ ಅವಳು ಹೇಗೆ ಕುರಾನ್ ಓದೋದನ್ನ ಕಲ್ತ್ಲು ಅನ್ನೋದು ಅವ್ರಿಗೆ ಅರ್ಥವೇ ಆಗಲ್ಲ. ಅವತ್ತು ರೆನುಮ್ ರೂಮಿಗೆ ಬಂದಾಗ ಹರ್ಲಿನಾ ಗೋಡೆ ಕಡೆಗೆ ತಿರ್ಕೊಂಡು ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ರೆನುಮ್ಗೆ ಅದನ್ನು ನೋಡಿ ತುಂಬ ಭಯವಾಗುತ್ತೆ. ಅವಳು ಅವತ್ತಿಂದ ಹರ್ಲಿನಾ ಜೊತೆ ಇರೋದು ಬೇಡ ಅಂತ ಡಿಸೈಡ್ ಮಾಡ್ತಾಳೆ. ಅವತ್ತಿನ ರಾತ್ರಿ ಒಬಿ ಮತ್ತು ರೆನುಮ್ ಸ್ಕೂಲಿನ ಗಸ್ತು ತಿರುಗ್ತಾ ಇರ್ತಾರೆ. ಆಗ ಒಬಿ ರೆನುಮ್ಗೆ ನೀನಿಲ್ಲೇ ಇರು, ನಾನು ಬೇಗ ಹೋಗಿ ಪ್ರೇಯರ್ ಮಾಡಿ ಬರ್ತೀನಿ ಅಂತ ಹೇಳ್ತಾಳೆ. ರೆನುಮ್ ಅಲ್ಲೇ ಕೂತ್ಕೊಂಡು ಅವಳಿಗೋಸ್ಕರ ವೇಟ್ ಮಾಡ್ತಾ ಇರಬೇಕಾದ್ರೆ ಅವಳಿಗೆ ಹರ್ಲಿನಾ ಎಲ್ಲಿಗೋ ನಡ್ಕೊಂಡು ಹೋಗೋದು ಕಾಣಿಸುತ್ತೆ. ಅವಳು ಕುತೂಹಲದಿಂದ ಅವಳನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾಳೆ. ಅವಳು ಆ ಕಡೆ ಹೋದ ತಕ್ಷಣವೇ ಇಲ್ಲಿ ಒಬಿ ಪ್ರೇಯರ್ ಮಾಡ್ತಾ ಇದ್ದ ಜಾಗದಲ್ಲಿ ವಿಚಿತ್ರವಾದ ಘಟನೆಗಳು ಶುರುವಾಗ್ತವೆ. ಒಬಿ ತುಂಬಾ ಹೆದರ್ಕೊಳ್ತಾಳೆ. ಆದ್ರೆ ಅವಳು ಪ್ರೇಯರ್ ಹೇಳೋದನ್ನ ನಿಲ್ಸೋದಿಲ್ಲ. ಅಷ್ಟೊತ್ತಿಗೆ ಅಲ್ಲಿಗೆ ಯಾವುದೋ ಒಂದು ಪ್ರೇತಾತ್ಮ ಬಂದ್ಬಿಡುತ್ತೆ. ಅದು ಎಷ್ಟು ಶಕ್ತಿಶಾಲಿ ಅಂದ್ರೆ ಪ್ರೇಯರ್ ಮಾಡೋ ಜಾಗದಲ್ಲೂ ಕೂಡ ಅದರ ಶಕ್ತಿ ಒಂದಿಷ್ಟು ಕಡಿಮೆ ಆಗೋದಿಲ್ಲ. ಒಬಿ ಭಯದಲ್ಲಿ ನಡುತ್ತಾ ಹೇಗೇಗೋ ಪ್ರೇಯರ್ ಹೇಳಿ ಮುಗಿಸ್ತಾಳೆ. ಅವಳು ಪ್ರೇಯರ್ ಮುಗಿಸಿದ ತಕ್ಷಣವೇ ಅವಳಿಗೆ ಯಾರೋ ಪಕ್ಕದಲ್ಲೇ ಮಾತಾಡೋ ಶಬ್ದ ಕೇಳಿಸುತ್ತೆ. ಒಬಿ ನಡುಕ್ತಾ ನಡುಕ್ತಾ ಧ್ವನಿ ಬಂದ ಕಡೆ ತಿರುಗಿ ನೋಡಿದ ತಕ್ಷಣವೇ ಜೋರಾಗಿ ಕಿರಿಚ್ಕೊಳ್ತಾಳೆ. ಈ ಕಡೆ ರೆನುಮ್ ಇನ್ನೂ ಹರ್ಲಿನಾಳನ್ನ ಹುಡುಕ್ತಾನೆ ಇದ್ದಾಳೆ. ಒಬಿ ಕಿರಿಚ್ಕೊಂಡಿದ್ದನ್ನು ಕೇಳಿ ಅಲ್ಲಿಗೆ ರೆನುಮ್ ಓಡಿ ಬರ್ತಾಳೆ.
ಅವಳು ಬಂದು ನೋಡಿದಾಗ ಒಬ್ಬಿ ಪ್ರೇಯರ್ ಮಾಡುವ ಭಂಗಿಯಲ್ಲೇ ಅಲ್ಲಾಡದೆ ಕುತ್ಕೊಂಡಿದ್ದಾಳೆ. ರೆನುಮ್ ಅವಳನ್ನು ಅಲ್ಲಾಡಿಸಿದಾಗ ಅವಳ ದೇಹ ಪಕ್ಕಕ್ಕೆ ಬೀಳುತ್ತೆ. ಒಬ್ಬಿ ಪ್ರೇಯರ್ ಮಾಡೋ ಭಂಗಿಯಲ್ಲೇ ಸತ್ತು ಹೋಗಿರ್ತಾಳೆ. ಅಲ್ಲಾನ ಬಗ್ಗೆ ಪ್ರೇಯರ್ ಮಾಡೋ ಜಾಗದಲ್ಲೇ ಒಂದು ಪ್ರೇತಾತ್ಮ ಯಾರನ್ನು ಸಾಯಿಸಬೇಕು ಅಂದರೆ ಆ ಪ್ರೇತಾತ್ಮ ಎಷ್ಟು ಪವರ್ಫುಲ್ ಅನ್ನೋದನ್ನು ನಾವು ಗಮನಿಸಬೇಕು. ಒಬ್ಬಿಯ ಅಂತ್ಯ ಸಂಸ್ಕಾರ ನಡೀತಾ ಇರಬೇಕಾದ್ರೆ ಹರ್ಲಿನ ಮುಖದಲ್ಲಿ ಏನೋ ಒಂದು ವಿಚಿತ್ರವಾದ ಸಂತೋಷ. ಹರ್ಲಿನಾಳ ವಿಚಿತ್ರ ನಡವಳಿಕೆ ನೋಡಿ ರೆನುಮ್ಗೆ ಕೂಡ ಅವಳ ಜೊತೆ ಇರೋಕೆ ಭಯವಾಗೋಕೆ ಶುರುವಾಗುತ್ತೆ. ಅವಳು ಅವತ್ತಿಂದ ಸಿಟಿ ಮತ್ತು ದಿಲ್ಲಾ ರೂಮ್ಗೆ ಹೋಗ್ಬಿಡ್ತಾಳೆ. ಅವತ್ತು ಎಷ್ಟು ಹೊತ್ತಾದರೂ ರೆನುಮ್ಗೆ ನಿದ್ರೆ ಬರೋದೇ ಇಲ್ಲ. ಅವಳಿಗೆ ಈ ಸ್ಕೂಲಲ್ಲಿ ಏನಾಗ್ತಾ ಇದೆ ಅನ್ನೋದೇ ಚಿಂತೆ. ಅವಳು ಸಿಟಿ ಮತ್ತು ದಿಲ್ಲಾ ರೂಮ್ನಲ್ಲಿ ಮೇಲ್ಗಡೆ ಬೆಡ್ನಲ್ಲಿ ಮಲಗಿರ್ತಾಳೆ. ಅವಳು ಕಣ್ಮುಚ್ಚಿ ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಬಿಟ್ಟು ನೋಡಿದ್ರೆ ಅವಳು ಕೆಳಗಡೆ ಬೆಡ್ಗೆ ಬಂದ್ಬಿಟ್ಟಿದ್ದಾಳೆ. ಅವಳು ಗಾಬರಿಯಿಂದ ಬೇರೆಯವ್ರ ಕಡೆ ನೋಡಿದ್ರೆ ರೂಮಲ್ಲಿ ಯಾರೂ ಇಲ್ಲ. ಆಗ ಮೇಲಿನ ಮಂಚದಿಂದ ಹರ್ಲಿನ ಕಾಲ್ಗಳು ಕಾಣಿಸ್ಕೊಳ್ತವೆ. ರೆನುಮ್ ಭಯದಿಂದ ಇನ್ನೊಂದು ಕಡೆಗೆ ತಿರುಗಿ ಮಲ್ಕೊಳ್ತಾಳೆ. ನಿಧಾನಕ್ಕೆ ಹರ್ಲಿನ ಮೇಲಿನಿಂದ ಕೆಳಗಡೆ ಇಳಿಯೋಕೆ ಶುರು ಮಾಡ್ತಾಳೆ. ಹರ್ಲಿನಾಗೆ ಈಗ ರೆನುಮ್ ಮೇಲೂ ಕೂಡ ಕೋಪ ಬಂದ್ಬಿಟ್ಟಿದೆ. ಸ್ವಲ್ಪ ಹೊತ್ತಾದ್ಮೇಲೆ ಸಿಟಿಗೆ ಎಚ್ಚರ ಆಗುತ್ತೆ. ಅವಳು ನೋಡಿದಾಗ ರೆನುಮ್ ಅವಳ ಬೆಡ್ ಮೇಲೆ ಇರಲ್ಲ. ಅವಳು ದಿಲ್ಲಾನನ್ನು ಎದ್ದೇಳಿಸಿ ಅವರಿಬ್ರು ರೆನುಮ್ ಅನ್ನು ಹುಡುಕೊಂಡು ಹೊರಡ್ತಾರೆ. ಇಬ್ರು ಬೇರೆ ಬೇರೆ ಆಗಿ ಹುಡುಕ್ತಾ ಇರಬೇಕಾದ್ರೆ ದಿಲ್ಲಾ ಒಂದು ರೂಮ್ ಒಳಗೆ ಹೋಗ್ತಾಳೆ. ಅವಳಿಗಾಗ ಏನೇನೋ ಶಬ್ದಗಳು ಕೇಳಿಸೋಕೆ ಶುರುವಾಗ್ತವೆ. ಕರ್ಕಶ ಧ್ವನಿಯೊಂದು ನೀನು ಪಾಪ ಮಾಡಿದೀಯಾ, ನಿನ್ನ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳುತ್ತೆ. ಅವಳು ಭಯದಿಂದ ಎಲ್ಲ ಕಡೆ ಹುಡುಕಿದ್ರೂ ಆ ರೂಮಲ್ಲಿ ಯಾರೂ ಇರಲ್ಲ. ಅವಳು ಸಮಾಧಾನದಿಂದ ಹಿಂದಕ್ಕೆ ತಿರುಗಿ ನೋಡಿದ್ರೆ ಅಲ್ಲಿ ಹರ್ಲಿನ ನಿಂತಿರ್ತಾಳೆ. ಅವಳ ಮುಖ ಭಯಂಕರವಾಗಿ ಕಾಣಿಸ್ತಾ ಇರುತ್ತೆ. ಈಗ ಅವಳೇ ಒಂದು ಪ್ರೇತಾತ್ಮ ಆಗಿ ಬದಲಾಗ್ಬಿಟ್ಟಿದ್ದಾಳೆ. ದಿಲ್ಲಾ ಭಯದಿಂದ ಕಿರಿಚ್ಕೊಳ್ತಾಳೆ. ಯಾರೋ ಅವಳನ್ನ ಏನಾಯ್ತು ದಿಲ್ಲಾ ಅಂತ ಕೇಳಿದಾಗ ಅನ್ಸಿ ಕಣ್ಬಿಟ್ಟು ನೋಡಿದ್ರೆ ಮುಂದೆ ನಿಂತಿರೋದು ರೆನುಮ್. ಅವರಿಬ್ರಿಗೂ ಇಲ್ಲೇನೋ ಕೆಟ್ಟದ್ದು ನಡೀತಾ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ರೆನುಮ್ ಅವಳಿಗೆ ನೀನು ಹೋಗಿ ಉಸ್ತಾದ್ರನ್ನ ಎದ್ದೇಳಿಸು ಅಂತ ಹೇಳಿ ಸಿಟಿಯನ್ನ ಹುಡುಕೊಂಡು ಹೊರಡ್ತಾಳೆ. ಈ ಕಡೆ ಸಿಟಿ ಒಬ್ಳೆ ರೆನುಮ್ ಅನ್ನು ಹುಡುಕ್ತಾ ತುಂಬಾ ದೂರ ಬಂದ್ಬಿಟ್ಟಿದ್ದಾಳೆ. ಅವಳಿಗೀಗ ಏನೇನೋ ಶಬ್ದಗಳು ಕೇಳಿಸೋಕೆ ಶುರುವಾಗುತ್ತೆ. ಇದ್ದಕ್ಕಿದ್ದಂತೆ ಹರ್ಲಿನಾಳ ಭಯಾನಕ ಮುಖ ಅವಳ ಹಿಂದೆನೆ ಕಾಣಿಸ್ಕೊಂಡ್ಬಿಡುತ್ತೆ. ಅವಳು ಭಯದಿಂದ ಅಲ್ಲಿಂದ ಓಡಿ ಪ್ರೇಯರ್ ಮಾಡೋ ಜಾಗಕ್ಕೆ ಬರ್ತಾಳೆ. ಆಗ ಮಧ್ಯರಾತ್ರಿ ಆದರೂ ಕೂಡ ಅಲ್ಲಿ ತುಂಬ ಜನ ವಿಚಿತ್ರವಾಗಿ ಪ್ರೇಯರ್ ಮಾಡ್ತಾ ಇರೋದು ಅವಳಿಗೆ ಕಾಣಿಸುತ್ತೆ. ಇದ್ದಕ್ಕಿದ್ದಂತೆ ಅವರೆಲ್ಲ ಸಿಟಿ ಕಡೆಗೆ ತಿರುಗಿ ನೋಡ್ತಾರೆ. ಆಗ ಒಂದು ಬಟ್ಟೆ ಹಾರ್ಕೊಂಡು ಬಂದು ಸಿಟಿಯನ್ನ ಸುತ್ಕೊಂಡ್ಬಿಡುತ್ತೆ. ಸಿಟಿ ಭಯದಲ್ಲಿ ಕಿರ್ಚಾಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ರೇಣು ಬಂದು ಅವಳನ್ನು ಕಾಪಾಡ್ತಾಳೆ. ಸಿಟಿ ಪ್ರೇಯರ್ ಹಾಲ್ ಕಡೆಗೆ ತಿರುಗಿ ನೋಡಿದ್ರೆ ಆಗ ಅಲ್ಲಿ ಯಾರೂ ಇರಲ್ಲ. ಈ ಕಡೆ ದಿಲ್ಲಾ ಉಸ್ತಾದ್ರನ್ನ ಎದ್ದೋಳ್ಸೋಕೆ ಅಂತ ಅವ್ರ ಮನೆಗೆ ಬರ್ತಾಳೆ. ಆಗ ಅವಳಿಗೆ ಹರ್ಲಿನಾಳ ಧ್ವನಿ ಕೇಳಿಸೋಕೆ ಶುರುವಾಗುತ್ತೆ. ಆಗ ಅವಳಿಗೆ ಹರ್ಲಿನಾನೇ ಪ್ರೇತಾತ್ಮ ಅಂತ ಗೊತ್ತಾಗ್ಬಿಡುತ್ತೆ. ಅಷ್ಟರಲ್ಲಿ ಅವಳಿಗೆ ಬಾಗಿಲು ತೆಗ್ದೇ ಇದೆ ಅಂತ ಗೊತ್ತಾಗಿ ಅವಳು ಒಳಗೋಗ್ತಾಳೆ. ಅಲ್ಲಿ ಉಸ್ತಾದ್ ಮಂಚದ ಮೇಲೆ ಮಲ್ಕೊಂಡಿರ್ತಾರೆ. ಅವಳು ಅವರನ್ನು ಎದ್ದೋಳ್ಸೋಕೆ ಅಂತ ಹೋದಾಗ ಇದ್ದಕ್ಕಿದ್ದಂತೆ ಅವರು ಅಲ್ಲಿಂದ ಮಾಯವಾಗಿ ಹೋಗ್ತಾರೆ. ಆಗ ರೂಮಿನ ಡೋರ್ ಲಾಕ್ ಆಗಿಬಿಡುತ್ತೆ. ಈಗ ದಿಲ್ಲಾ ಆ ರೂಮ್ನೊಳಗೆ ಸಿಕ್ಕಾಕೊಂಡಿದ್ದಾಳೆ. ಆಗ ಹರ್ಲಿನಾಳ ಪ್ರೇತಾತ್ಮ ಅವಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಹೊರಗಡೆಯಿಂದ ನಮಗೆ ಬರೀ ಅವಳ ಕಿರಿಚಾಟ ಮಾತ್ರ ಕೇಳಿಸ್ತಾ ಇರುತ್ತೆ. ಅವಳ ಕಿರಿಚಾಟದ ಶಬ್ದಕ್ಕೆ ಬೇರೆ ಟೀಚರ್ಗಳಿಗೆ ಎಚ್ಚರ ಆಗುತ್ತೆ. ಅವರೆಲ್ಲ ಏನಾಯ್ತು ಅಂತ ನೋಡೋಕೆ ಓಡೋಡ್ ಬರ್ತಾರೆ. ಎಲ್ಲರೂ ದಿಲ್ಲಾಗಾಗಿ ತುಂಬ ಹೊತ್ತು ಹುಡುಕಾಡ್ತಾರೆ. ಆದರೆ ಕೊನೆಗೆ ದಿಲ್ಲಾ ಸಿಗೋದು ಅದೇ ಪ್ರೇಯರ್ ಹಾಲ್ನಲ್ಲಿ. ಒಬ್ಬಿ ಹೇಗೆ ಪ್ರೇಯರ್ ಮಾಡೋ ಭಂಗಿಯಲ್ಲೇ ಸತ್ತು ಹೋಗಿದ್ಲೋ ಅದೇ ಥರ ದಿಲ್ಲಾ ಕೂಡ ಸತ್ತು ಹೋಗಿರ್ತಾಳೆ. ಆಗ ರೇನುಂಗೆ ಹರ್ಲಿನ ಆ ರೂಮಿನ ಒಂದು ಕಡೆಗೆ ನಿಂತ್ಕೊಂಡು ವಿಚಿತ್ರವಾಗಿ ನಗ್ತಾ ಇರೋದು ಕಾಣಿಸುತ್ತೆ. ಆಗ ಅವಳಿಗೆ ಇದೆಲ್ಲ ಹರ್ಲಿನಾದೇ ಕೆಲಸ ಅಂತ ಕನ್ಫರ್ಮ್ ಆಗಿಬಿಡುತ್ತೆ. ಅವಳು ಮತ್ತು ಸಿಟಿ ಅಲ್ಲಿನ ಉಸ್ತಾದ್ಗಳ ಹತ್ರ ಹೋಗಿ ಇದಕ್ಕೆಲ್ಲ ಹರ್ಲಿನಾನೇ ಕಾರಣ ಅಂತ ಹೇಳ್ತಾರೆ. ಆಗ ಆ ಟೀಚರ್ಗಳು ಎಲ್ಲ ಮಕ್ಕಳನ್ನ ಪ್ರೇಯರ್ ಹಾಲ್ಗೆ ಕರೆದು ಎಲ್ಲರೂ ಒಂದೇ ಕಡೆ ಇರಿ ಅಂತ ಎಚ್ಚರಿಕೆ ಕೊಡ್ತಾರೆ. ಅವರೆಲ್ಲ ಅವತ್ತು ಅಲ್ಲೇ ಮಲ್ಕೋತಾರೆ. ಮಧ್ಯರಾತ್ರಿಯಲ್ಲಿ ರೇನುಂಗೆ ಯಾಕೋ ಎಚ್ಚರ ಆಗುತ್ತೆ. ಆಗ ಅವಳ ಪಕ್ಕದಲ್ಲಿ ಸಿಟಿ ಬದಲು ಹರ್ಲಿನ ಮಲಗಿರ್ತಾಳೆ. ರೆನುಮ್ ಭಯದಿಂದ ಕಣ್ಮುಚ್ಕೋತಾಳೆ. ಮನಸ್ಸಲ್ಲೇ ಅಲ್ಲಾನನ್ನ ನೆನೆಸ್ಕೋತಾಳೆ. ಕೊನೆಗೆ ಅವಳು ಧೈರ್ಯ ಮಾಡಿ ಕಂಡ್ಬಿಟ್ಟು ನೋಡಿದ್ರೆ ಪಕ್ಕದಲ್ಲಿರೋದು ಸಿಟಿ. ಸಿಟಿ ರೆನುಮ್ಗೆ ನಾನು ಬಾತ್ರೂಮಿಗೆ ಹೋಗಬೇಕು ಅಂತ ಅವಳನ್ನು ಕರ್ಕೊಂಡು ಹೋಗ್ತಾಳೆ. ಸಿಟಿ ಒಳಗೆ ಹೋದರೆ ರೆನುಮ್ ಹೊರಗಡೆ ನಿಂತಿರ್ತಾಳೆ. ಆಗ ಇದ್ದಕ್ಕಿದ್ದಂತೆ ಸಿಟಿ ಹೊರಗೆ ಬಂದು ಎಲ್ಲಿಗೋ ನಡ್ಕೊಂಡು ಹೋಗೋಕೆ ಶುರು ಮಾಡ್ತಾಳೆ. ರೆನುಮ್ ಅವಳನ್ನು ನೋಡಿ ಇವಳಾಕೆ ಹೀಗೆ ಮಾಡ್ತಾ ಇದ್ದಾಳೆ ಅಂತ ಅವಳನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾಳೆ. ಸಿಟಿ ಆಗ ಎರಡು ದೊಡ್ಡ ಮರಗಳಿದ್ದ ಜಾಗಕ್ಕೆ ಬಂದು ನಿಂತ್ಕೋತಾಳೆ. ರೆನುಮ್ ಅವಳ ಹತ್ರ ಬಂದು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳ್ತಾಳೆ. ಆದರೆ ಸಿಟಿ ಮಾತಾಡಲ್ಲ. ರೆನುಮ್ ಅನುಮಾನದಿಂದ ಅವಳ ಹತ್ರ ಹೋಗ್ಬೇಕಾದ್ರೆ ಹಿಂದ್ಗಡೆಯಿಂದ ಸಿಟಿ ಬರ್ತಾಳೆ. ರೆನುಮ್ಗೆ ಎರಡೆರಡು ಸಿಟಿಗಳನ್ನ ನೋಡಿ ಕನ್ಫ್ಯೂಸ್ ಆಗಿಬಿಡುತ್ತೆ.
ಅವಳು ಮುಂದಕ್ಕೆ ತಿರುಗಿ ನೋಡಿದ್ರೆ ಮುಂದೆ ನಿಂತಿರೋದು ಹರ್ಲಿನಾ. ಅವಳೀಗ ಪೂರ್ತಿ ಬದಲಾಗಿದ್ದಾಳೆ. ಅವಳನ್ನು ನೋಡಿ ಅವರಿಬ್ರು ಅಲ್ಲಿಂದ ಓಡ್ ಹೋಗ್ತಾರೆ. ಅವರು ಸುಮಾರು ದೂರ ಓಡಿ ಓಡಿ ಸುಸ್ತಾಗಿ ಒಂದ್ ಕಡೆ ನಿಂತ್ಕೊಂಡು ನೋಡಿದ್ರೆ ಅವರಿಬ್ರು ಮತ್ತೆ ಜಾಗಕ್ಕೆ ವಾಪಸ್ ಬಂದು ನಿಂತಿದ್ದಾರೆ. ಆಗ ಹರ್ಲಿನಾ ಸ್ಥಿತಿ ಮೇಲೆ ಅಟ್ಯಾಕ್ ಮಾಡಿ ಅವಳನ್ನ ಎಳ್ಕೊಂಡು ಹೋಗೋಕೆ ಟ್ರೈ ಮಾಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಉಸ್ತಾದ್ಗಳು ಬಂದು ಅವಳನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾರೆ. ಆದರೆ ಹರ್ಲಿನಾ ಮೈ ಮೇಲಿರೋದು ಸಾಮಾನ್ಯವಾದ ದೆವ್ವ ಅಲ್ಲ, ಅದು ಶೈತಾನ್. ಅದಕ್ಕೆ ಯಾವುದ್ರ ಮೇಲೂ ಭಯನೇ ಇಲ್ಲ. ಉಸ್ತಾದ್ ಕುರಾನನ್ನು ಹೇಳುತ್ತಾ ಅವಳನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದ್ರೆ ಆ ಶೈತಾನ್ ಕೂಡ ಅವ್ರ ಥರನೇ ಕುರಾನಿನ ಪದ್ಯಗಳನ್ನೆಲ್ಲ ಹೇಳೋಕೆ ಶುರು ಮಾಡುತ್ತೆ. ಅವ್ರು ಯಾರಿಗೂ ಆ ಶೈತಾನ್ನ ಕಂಟ್ರೋಲ್ ಮಾಡೋಕೆ ಆಗೋದೇ ಇಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಹರ್ಲಿನಾ ಅಪ್ಪ ಅಮ್ಮ ಬರ್ತಾರೆ. ಅವಳಮ್ಮ ಹರ್ಲಿನಾ ಹತ್ರ ಹೋಗಿ ಅವಳನ್ನ ಸಮಾಧಾನ ಮಾಡೋಕೆ ಟ್ರೈ ಮಾಡ್ತಾರೆ. ಆಗ ಫ್ಲ್ಯಾಶ್ ಬ್ಯಾಕ್ನಲ್ಲಿ ಆಕ್ಸಿಡೆಂಟ್ ಆದ ದಿನ ಏನಾಯಿತು ಅಂತ ತೋರಿಸ್ತಾರೆ. ಅವತ್ತು ಹರ್ಲಿನಾ ಓಡ್ ಬಂದು ರೋಡ್ನಲ್ಲಿ ಬಿದ್ದಾಗ ಅವಳ ಮೇಲೆ ಕಾರ್ ಹತ್ತಿಸಿದ್ದು ಇನ್ಯಾರು ಅಲ್ಲ, ಸ್ವತಃ ಅವಳಮ್ಮ. ಅದೇನು ಬೇಕಂತ ಮಾಡಿದ್ದಲ್ಲ. ಆದರೆ ಹರ್ಲಿನಾಳ ಪ್ರೇತಾತ್ಮಕ್ಕೆ ಈಗ ಸೇಡ್ ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಹರ್ಲಿನಾ ಅವಳಮ್ಮನನ್ನ ಕೋಪದಲ್ಲಿ ಎತ್ಕೊಂಡು ಕತ್ಲೆಯಲ್ಲಿ ಮಾಯವಾಗ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಅವಳಮ್ಮನ ಶವ ಹಾರ್ಕೊಂಡು ಬಂದು ಬೀಳುತ್ತೆ. ಆಗ ಅಲ್ಲಿಗೆ ಆ ಸ್ಕೂಲಿನ ಮುಖ್ಯ ಉಸ್ತಾದ್ ಬರ್ತಾರೆ. ಅವರು ತುಂಬ ಶಕ್ತಿಶಾಲಿ ಪ್ರವಾದಿಯಾಗಿರ್ತಾರೆ. ಅವರ ಶಕ್ತಿ ಮುಂದೆ ಹರ್ಲಿನಾ ನಿಧಾನವಾಗಿ ವೀಕ್ ಆಗ್ತಾ ಹೋಗ್ತಾಳೆ. ಆಗ ಮತ್ತೆ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಆಸ್ಪತ್ರೆಯಲ್ಲಿ ಹರ್ಲಿನಾ ನಿಜವಾಗೂ ಸತ್ತು ಹೋಗ್ತಾಳೆ. ಆಗ ಅವಳಪ್ಪ ಅವಳ ಬಾಡಿ ತಗೊಂಡು ಒಬ್ಬ ವಾಮಾಚಾರಿಯ ಬಳಿ ಹೋಗ್ತಾನೆ. ಅವನ ಹತ್ರ ನನ್ನ ಮಗಳನ್ನ ಹೇಗಾದರೂ ಬದುಕಿಸ್ಕೊಡು ಅಂತ ಕೇಳ್ತಾನೆ. ಆಗ ವಾಮಾಚಾರಿ, ನಾನು ಇವಳ ಮೇಲೆ ಶೈತಾನನ್ನ ಕರೆಸ್ತೀನಿ, ಆದರೆ ಆಮೇಲೆ ಅವಳನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರಿಗೂ ಆಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವಳಪ್ಪ ಒಪ್ಕೊಂಡ್ಬಿಡ್ತಾನೆ. ಆಗ ಹಲವಾರು ಮಾಟ ಮಂತ್ರಗಳನ್ನ ಮಾಡಿ ಅವಳ ತಲೆಗೆ ಒಂದು ದೊಡ್ಡ ಮೊಳೆಯನ್ನು ಹೊಡಿತಾರೆ. ಅಲ್ಲಿಗೆ ಅವಳ ಮೈ ಮೇಲೆ ಶೈತಾನ್ ಬಂದಾಯ್ತು. ವಾಪಸ್ಸು ಆ ರಾತ್ರಿ ಹರ್ಲಿನಾಳನ್ನ ಕಂಟ್ರೋಲ್ ಮಾಡೋಕೆ ಎಲ್ಲ ಉಸ್ತಾದ್ಗಳು ಟ್ರೈ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ನಿಂತಿದ್ದ ಹರ್ಲಿನಾಳ ಅಪ್ಪನಿಗೆ ಹರ್ಲಿನಾ ಈಗ ನನ್ನ ಮಗಳಲ್ಲ, ಅವಳೊಂದು ದುಷ್ಟ ಆತ್ಮ ಹೋಗಿದ್ದಾಳೆ ಅಂತ ಗೊತ್ತಾಗ್ಬಿಡುತ್ತೆ. ಹರ್ಲಿನಾ ತಲೆಯಲ್ಲಿ ಅವರೇ ಹೊಡೆದಿದ್ದ ದೊಡ್ಡ ಕಬ್ಬಿಣದ ಮೊಳೆನ ಅವರು ಕಿತ್ಬಿಡ್ತಾರೆ. ಅಲ್ಲಿಗೆ ಹರ್ಲಿನಾ ಮತ್ತೆ ಶವವಾಗಿ ಹೋಗ್ತಾಳೆ. ಕೊನೆ ಸೀನ್ನಲ್ಲಿ ಹರ್ಲಿನಾಳ ಅಪ್ಪ ಹರ್ಲಿನಾ ಮತ್ತು ಅವನ ಹೆಂಡತಿಯ ಸಮಾಧಿ ಮುಂದೆ ದುಃಖವಾಗಿ ನಿಂತ್ಕೊಂಡಿರೋದನ್ನ ತೋರಿಸ್ತಾರೆ. ಅಲ್ಲಿಗೆ ನಾವೆಲ್ಲ ಫಿಲಂ ಮುಗೀತು ಅಂತ ಅನ್ಕೋತೀವಿ. ಆದರೆ ಅಷ್ಟಕ್ಕೆ ಫಿಲಂ ಮುಗಿಯಲ್ಲ. ಸ್ವಲ್ಪ ದಿನಗಳ ನಂತರ ಹರ್ಲಿನಾ ಅಪ್ಪ ಮನೆಯಲ್ಲಿ ಒಬ್ಬರೇ ಕೂತ್ಕೊಂಡಿದ್ದಾಗ ಯಾರೋ ಬಾಗಿಲು ಬಡ್ದಂಗೆ ಅನ್ಸುತ್ತೆ. ಅವರು ಎದ್ದೋಗಿ ನೋಡಿದ್ರೆ ಅದೇ ವಾಮಾಚಾರಿ ಅದೇ ದೊಡ್ಡ ಮೊಳೆಯನ್ನ ಹಿಡ್ಕೊಂಡಿರೋದು ಕಾಣುತ್ತೆ. ಅವನು ಇದ್ದಕ್ಕಿದ್ದಂಕ್ಲೆ ಮೊಳೆನ ಕೆಳಗಡೆ ಬಿಸಾಕ್ತಾನೆ. ಮೊಳೆ ಕೆಳಗಡೆ ಬಿದ್ದ ತಕ್ಷಣವೇ ಮತ್ತೆ ಫ್ರೇಮನ್ನು ಮೇಲಕ್ಕೆ ತಗೊಂಡೋದ್ರೆ ಅಲ್ಲಿ ನಿಂತಿರೋದು ಹರ್ಲಿನಾ. ಅಂದರೆ ಹರ್ಲಿನಾ ಸತ್ತು ಹೋಗಿಲ್ಲ, ಅವಳು ಮತ್ತೆ ವಾಪಸ್ಸು ಸೇಡು ತೀರಿಸ್ಕೊಳ್ಳೋಕ್ಕೋಸ್ಕರ ಬಂದಿದ್ದಾಳೆ. ಅಂದರೆ ಅವತ್ತು ಅವಳ ಅಪ್ಪನ ಕತೆ ಕೂಡ ಮುಗೀತು ಅಂತಾನೆ ಅನ್ಕೋಬೇಕು. ಈ ಕಥೆಯಿಂದ ನಾವು ಕಲಿಯೋದೇನು ಅಂದರೆ, ಒಬ್ಬ ಅಮಾಯಕ ಹುಡುಗಿ ಒಂದು ಸಣ್ಣ ತಪ್ಪಿನಿಂದ ಘೋರವಾಗಿ ಸತ್ತು ಹೋಗ್ತಾಳೆ. ಆದರೆ ಅಂಥ ಪಾಪ ಮಾಡಿದವರನ್ನ ದೇವರು ಕೂಡ ಕ್ಷಮಿಸೋದಿಲ್ಲ. ಅದಕ್ಕೆ ಒಬಿ ಮತ್ತು ದಿಲಾ ಪ್ರೇಯರ್ ಮಾಡೋ ಜಾಗದಲ್ಲೇ ಸತ್ತು ಹೋಗೋದು. ಅಂದರೆ ಪಾಪ ಮಾಡಿದವ್ರಿಗೆ ಶಿಕ್ಷೆ ಕೊಡೋಕೆ ದೇವರು ಕೂಡ ಹಿಂದೆ ಮುಂದೆ ನೋಡಲ್ಲ ಅಂತ ಅರ್ಥ. ಇನ್ನು ಮಗಳ ಮೇಲಿನ ಪ್ರೀತಿಯಿಂದ ಅಪ್ಪ ತನ್ನ ಮಗಳನ್ನ ಪ್ರೇತಾತ್ಮಕ್ಕೆ ಬಲಿ ಕೊಟ್ಟದ್ದು ದೊಡ್ಡ ತಪ್ಪು. ಅದರಿಂದ ಅವನು ತನ್ನ ಮಗಳು ಮತ್ತು ಹೆಂಡತಿಯನ್ನು ಕಳ್ಕೊಳ್ಳೋದಷ್ಟೇ ಅಲ್ಲದೆ ಕೊನೆಗೆ ತಾನೇ ಆ ಪ್ರೇತಾತ್ಮಕ್ಕೆ ಬಲಿಯಾಗೋಗ್ತಾನೆ. ವೀಕ್ಷಕರೇ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನಷ್ಟು ಈ ರೀತಿಯ ಸಿನಿಮಾ ವಿಡಿಯೋಗಳನ್ನ ನೋಡಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ಚಾನಲ್ನ ಬೆಳೆಯೋದಕ್ಕೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಗುಡ್ ಬೈ.